ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಆನಿಯನ್ ಬೋಂಡ ಮಾಡೋದನ್ನು ನೋಡೋಣ. ಈರುಳ್ಳಿ ಬೋಂಡ, ಓಕೆನಾ? ಸೊ ಇದರಲ್ಲಿ ನಾವು ಮೊದಲಿಗೆ ಏನಂತ ಹೇಳಿದರೆ, ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ, ಜೊತೆಗೆ ಒಣಮೆಣಸಿನ ತೊಗೊಂಡಿದ್ದೇನೆ, ಅದಲ್ಲದೆ ನುಗ್ಗೆ ಸೊಪ್ಪು, ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ತೊಗೊಂಡಿದ್ದೇನೆ. ಅದಲ್ಲದೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಕೂಡ ತೊಗೊಂಡಿದ್ದೇವೆ. ಸೊ ಅದಲ್ಲದೆ ಈಗ ಆಲ್ರೆಡಿ ನಾವು ಸ್ವಲ್ಪ ಈಗ ಇದಕ್ಕೆ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ ಈ ನೀರಿನ ಜೊತೆಗೆ ಹಾಕೋಣ. ಇದಕ್ಕೆ ನಾನು ಇವಾಗ ನೀರು ಮತ್ತು ಉಪ್ಪನ್ನು ಕೂಡ ಸೇರಿಸಿದ್ದೇವೆ. ಅದಲ್ಲದೆ ಇವಾಗ ನುಗ್ಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ. ಅದಲ್ಲದೆ ಇವಾಗ ಈರುಳ್ಳಿ ಕಟ್ ಮಾಡಿದ್ವಲ್ಲ, ಸೊ ಅದನ್ನು ಕೂಡ ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿಯನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೇವೆ, ಓಕೆನಾ? ಫ್ರೆಂಡ್ಸ್, ನಾನು ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಕೂಡ ತಗೊಂಡಿದ್ದೇನೆ. ಸೊ ನಾವು ಅಳತೆ ನೋಡ್ಕೋಬೇಕು, ಅಂದರೆ ಅದು ತೆಳು ಆಗುತ್ತಾ ಅಥವಾ ಗಟ್ಟಿ ಆಗುತ್ತಾ ಅಂಥೇಳಿ ನಾವು ನೋಡಿಕೊಂಡು ಕಲಿಸ್ಕೊಳ್ಬೇಕು ಅದನ್ನು, ಹಿಟ್ಟನ್ನು. ಇವಾಗ ಮಿಕ್ಸ್ ಮಾಡ್ತಾಯಿದ್ದೇವೆ ನೋಡಿ. ಈಗ ಹಿಟ್ಟನ್ನು ಕೂಡ ಕಲಿಸಿದ್ದೇವೆ. ನಾನು ನೀರು ನಿಮಗೆ ಹೇಳಿಲ್ಲ, ನೀರೆಷ್ಟು ಅಂತ ಹೇಳಿದರೆ 1 ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಕೆಲವೊಂದು ಸರಿಗೆ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಥವಾ ಕಡಿಮೆ ಇದ್ದೇವೆ ಅಂದಾಗ ನಮಗೆ ಎಷ್ಟು ಕ್ವಾಂಟಿಟಿ ಬೇಕಿರುತ್ತೋ ಅದ್ರ ಮೇಲೆ ನಾವು ಹಾಕ್ಕೊಳ್ಬೋದು. ಅಂದರೆ ನಾನಿವಾಗ 1 ಲೋಟ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಿರೋದು. ಸೊ ಕಡಲೆ ಹಿಟ್ಟು ಕೂಡ ನಾನು 1 ಬಟ್ಲಷ್ಟು ಹೇಳಿದೆ, ಅಷ್ಟನ್ನೇ ಮಿಕ್ಸ್ ಮಾಡಿದ್ದೀನಿ. ಅಂದರೆ ತುಂಬ ತೆಳು ಕೂಡ ಇರಬಾರ್ದು, ಒಂದು ಮೀಡಿಯಮ್ ಗಟ್ಟಿ ಇದರಲ್ಲಿ ಇರಬೇಕು. ಸೊ ಯಾಕೆಂದರೆ ಬೋಂಡ ಹಾಕುವಾಗ ಅದು ಚೆನ್ನಾಗಿ ಸ್ಮೂತಾಗೆಲ್ಲ ಬರಬೇಕಲ್ಲ, ಸೊ ಅದಕ್ಕೋಸ್ಕರ. ಅದಲ್ಲದೆ ಇವಾಗ ನಾವು ಸ್ವಲ್ಪ ಸೋಡಾ ಕೂಡ ಹಾಕೋಣ. ಒಂದು ಚಿಟಿಕೆಯಷ್ಟು ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೇವೆ, ತಿಂಡಿ ಸೋಡಾನ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಮಿಕ್ಸ್ ಮಾಡಾಗಿದೆ. ಈಗ ಬಾಣಲೆಗೊಂದು ಎಣ್ಣೆ ಕಾಯಕ್ಕೆ ಹಾಕೋಣ. ಆನಂತರ ಬೋಂಡ ಕೂಡ ರೆಡಿ ಮಾಡೋಣ. ಎಣ್ಣೆ ಕೂಡ ಇವಾಗ ಕಾಯ್ತಾ ಇದೆ, ಇನ್ನೊಂದು ಸ್ವಲ್ಪ ಕಾಯಿಲಿ ಚೆನ್ನಾಗಿ. ನೋಡಿ, ಹಾಕ್ತಾ ಇದ್ದೀವಿ ಹಿಟ್ಟು ಕೂಡ. ಸೊ ಇಷ್ಟು ತೆಳು ಮಾಡಿಕೊಂಡ್ರೆ ಸಾಕು, ಅಂದರೆ ತುಂಬ ಗಟ್ಟಿ ಕೂಡ ಇರಬಾರ್ದು. ಇದರಲ್ಲಿ ನಾನು ಹೇಳ್ದಂಗೆ ನಿಮಗೆ ಒಣಮೆಣಸೆಣ್ಣೆ ಹೇಳಿದ್ದೆ, ಅಥವಾ ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನಾವು ಜಾಸ್ತಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತೇಳಿ ಒಣಮೆಣಸು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಬೇಯ್ತಾ ಇದೆ ಇವಾಗ ಅದು. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ಬಿಸಿ ಬಿಸಿಯಾದ ಆನಿಯನ್ ಬೋಂಡ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಸಂಜೆ ಸ್ನ್ಯಾಕ್ಸ್ಗೆಲ್ಲ ತುಂಬ ರುಚಿಯಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ.